ಅವನೆಲ್ಲ ರೋಷವನ್ನು ತಿಳಿದುಕೊಂಡು ಪೊಲೀಸರಿಗೆ ದೂರು ನೀಡಿ ಅವನು ಜೀವನ ಪರ್ಯಂತ ನರಳಿ ಸಾಯುವಂತೆ ಮಾಡದಿದ್ದರೆ ನನ್ನ ಹೆಸರು ಕರುಣೆ ಇಲ್ಲದ ಕಾಮರಾಜನೇ ಅಲ್ಲ. ಹಾಯ್ ಕಾಮರಾಜ್. ಸಂಗೀತ, ಈಗ ಬಂದೆ? ಹೌದು ಮೈ ಡಿಯರ್ ರಾಜ, ಈಗ ತಾನೇ ಬಂದೆ. ಅಂದಾಗಿ ಸಂಗೀತ, ನಾನು ಹೇಳಿದ ಕೆಲಸ ಏನು ಮಾಡಿದೆ? ನೋಡಿ, ಈ ಸಂಗೀತ ಮನಸ್ಸು ಮಾಡಿದ್ರೆ ಆಗಲ್ಲ ಅನ್ನೋ ಮಾತೇ ಇಲ್ಲ. ನೋಡಿ, ನಮ್ಮನ್ನು ಸೃಷ್ಟಿ ಮಾಡುತ್ತಿರುವ ಆ ಶಿವನಿಗೂ ಕೂಡ ಮೋಡಿ ಮಾಡಿ ಹೇಳಿದ ಕೆಲಸವನ್ನು ಸಕ್ಸಸ್ ಆಗಿ ಮಾಡಿಕೊಂಡು ಬರುತ್ತಾಳೆ ಈ ಡ್ಯಾನ್ಸರ್ ಸಂಗೀತ. ವೆರಿ ಗುಡ್ ಸಂಗೀತ, ನೀನು ತುಂಬಾ ಚಾಣಾಕ್ಷರನ್ನೇ ತಿಳಿದು ನಿನಗೆ ಆ ಕೆಲಸವನ್ನು ನೇಮಿಸಿದ್ದು ಸಂಗೀತ. ಅಂದ ಹಾಗೆ ಆ ಜಮೀನ್ದಾರ ಜಗನ್ನಾಥ ಗಾಂಜಾ ಚೀಲಗಳನ್ನು ಎಲ್ಲಿ ಬಚ್ಚಿಟ್ಟಿದ್ದಾನೆ ಎನ್ನುವುದು ನಿನಗೆ ಗೊತ್ತಾಯಿತು? ಗೊತ್ತಾಯ್ತು. ಅಂದ ಹಾಗೆ ಆ ಗಾಂಜಾ ಚೀಲಗಳನ್ನು ಎಲ್ಲಿ ಬಚ್ಚಿಟ್ಟಿದ್ದಾನೆ ನೋಡಿ, ಆ ಸ್ಥಳವನ್ನ ಹೇಗೆ ಪತ್ತೆ ಮಾಡಿದ ಸಂಗೀತ? ಊರ ಹೊರಗಿರುವ 10 ಕಿಲೋಮೀಟರ್ ದೂರದಲ್ಲಿರುವ ಅವರ ಎಸ್ಟೇಟ್ ಮನೆಯಲ್ಲಿ ಅದನ್ನು ಬಚ್ಚಿಟ್ಟಿದ್ದಾನೆ. ಅದು ಹೇಗೆ ನನಗೆ ಗೊತ್ತಾಯ್ತು ಅಂದ್ರೆ, ಆ ಗಾಂಜಾ ಮಾಲನ್ನು ಖರೀದಿ ಮಾಡುವ ರಾಮರಾಣಿ ನಾನೇ ಅಂತ ಅವರಿಗೆ ಹೋಗಿ ಹೇಳಿದಾಗ ಅವರು ಆರಾಮಾಗಿ ಒಪ್ಕೊಂಡ್ರು. ನಾನೇ ಖರೀದಿ ಮಾಡುವ ರಾಣಿ ಅಂತ ತಿಳ್ಕೊಂಡು ಆ ಜಾಗವನ್ನು ನನಗೆ ತೋರಿಸಿದ್ರು. ಹಾಗೆ ಆ ಜಾಗ ನಾನು ತಿಳ್ಕೊಂಡು ಬಂದ್ಬಿಟ್ಟೆ. ವೆರಿ ಗುಡ್ ಸಂಗೀತ, ನಿನ್ನನ್ನು ತುಂಬಾ ಮೆಚ್ಚಿದ ಸಂಗೀತ. ನಾನು ಹೇಳಿದ ಕೆಲಸವನ್ನು ನಿಯತ್ತಿನಿಂದ ಮಾಡಿ ನಾನು ನಿನ್ನ ಮೇಲೆ ಇಟ್ಟಿರುವ ನಂಬಿಕೆಯನ್ನ ಉಳಿಸಿಕೊಂಡೆ ಸಂಗೀತ. ಅಂದಾಗೆ ಈ ಕಾಮರಾಜನ ಮನೆ ತಣಿಸಲು ಒಮ್ಮೆ ಹಾಡ ಕುಣಿಯಬಾರದೆ ನನ್ನ ಚೆಲುವೆ? ಯಾರು ಬೇಡ ಅಂತಾರೆ? ನಿಮ್ಮಿಷ್ಟವೇ ನನ್ನ ಇಷ್ಟ. ನೋಡಿ, ನಾನು ಹೋಗಿ ಬರ್ಲೆ? ಆಯ್ತು ಸಂಗೀತ, ನಿನಗೆ ಬೇಕಾದ ಅಮೌಂಟ್ ಅನ್ನ ನಾನು ನಿನ್ನ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀನಿ ಸಂಗೀತ. ಹಾಗೆ ಆಗ್ಲಿ, ನಾನು ಹೋಗ್ಬೋದಾ?
ಹೇಳು ಸಂಗೀತ. ಒಂದು ಡೈಲಾಗ್. ಏನಾಯ್ತಾ? ನನ್ನ ಮನಸ್ಸಲ್ಲಿ ಏನೋ ಕಿರಿಕಿರಿ ಆಗ್ತಾ ಇದೆ. ಅದು ಏನು ಅಂತ ಗೊತ್ತಾಗ್ತಾ ಇಲ್ಲ. ಹೌದಾ? ಸರಿ, ನಾನು ಹಾಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಹೋಗಿ ಬಂದು. ಸಂಗೀತ, ಯಾರು ನೀವು? ನನ್ನನ್ನು ಯಾಕೆ ತಡೆದ್ರಿ? ನಿನ್ನ ಭೂಮಿಯ ಋಣ ಇವತ್ತು ತೀರಿಸುವುದಕ್ಕಾಗಿ ಆ ಯಮನೆ ಇಂದು ನನ್ನನ್ನ ಕಳುಹಿಸಿಕೊಟ್ಟಿದ್ದಾನೆ. ನೋಡು, ದಯವಿಟ್ಟು ನನ್ನನ್ನು ಏನು ಮಾಡ್ಬೇಡ. ನಾನು ಹೊರಟೋಗ್ತೀನಿ, ನಾನು ಬಿಟ್ಬಿಡು. ಬಿಟ್ಟು ಬಿಡಬೇಕೆ? ಬಿಟ್ಟು ಬಿಡಬೇಕೆ? ಊಸರ ಬಳ್ಳಿಯಂತೆ ಬಣ್ಣ ಬದಲಾಯಿಸಿದ್ರೆ ಗೊತ್ತಾಗದ ಮೂಢರು ಅಂತ ತಿಳ್ಕೊಂಡಿದ್ದೇನೆ ನನ್ನನ್ನ. ನೀನು ಈ ಭೂಮಿಯ ಮೇಲೆ ಬದುಕುವುದಕ್ಕಿಂತ ಸಾಯೋದೆ ಮೇಲು. ಆ ಕ್ಲಬ್ ಡ್ಯಾನ್ಸರ್ ಸಂಗೀತಗಳನ್ನ ಯಾಕೆ ಸಾಯಿಸ್ತಾರೆ? ನೋಡು ಕಾಮರಾಜ, ನೀನಂದುಕೊಂಡಂತೆ ಅವಳು ಕ್ಲಬ್ ಡ್ಯಾನ್ಸರ್ ಸಂಗೀತ ಅಲ್ಲ. ನಮ್ಮ ಗುಪ್ತ ವಿಚಾರಗಳನ್ನು ಆ ಜಮೀನ್ದಾರನಿಗೆ ನೀಡುವ ಗುಪ್ತಚಾರಿವಳು. ಇದೆಲ್ಲ ವಿಷಯ ನಿನಗೆ ಹೇಗೆ ಗೊತ್ತು? ಗೊತ್ತಾಗದ ವಿಷಯ ಈ ಸೃಷ್ಟಿ ರಾಜನಿಗೆ ಏನಿದೆ ಕಾಮರಾಜ? ಇವಳು ಹಾಗೂ ಜಮೀನ್ದಾರ ಆ ರಸ್ತೆಯಲ್ಲಿ ನಿಂತು ಮಾತನಾಡುತ್ತಿರುವುದನ್ನು ನಾನು ಕಿವಿಯಾರು ಕೇಳಿಸಿಕೊಂಡಿದ್ದೇನೆ. ಅದೇ ವಿಷಯವನ್ನು ನಿನ್ನ ಹತ್ರ ಹೇಳಲು ಬಂದಾಗ ಆ ಹೆಣ್ಣು ನನ್ನ ಗುಂಡೆಟ್ಟಿಗೆ ಸರಿಯಾಗಿ ಬಲಿಯಾದಳು. ನೋಡು, ಇಂಥ ಜನರ ಮಧ್ಯೆ ನೀನು ಜಾಗೃತನಾಗಿರ್ಬೇಕು ಕಾಮರಾಜ, ಜಾಗೃತನಾಗಿರ್ಬೇಕು. ಓಕೆ ಸರ್, ಆದರೆ ಈ ಕೊಲೆಯನ್ನ ಹೇಗೆ ಮುಚ್ಚಿ ಹಾಕ್ಬೇಕು ಅಂತ ಗೊತ್ತಾಗ್ತಾ ಇದೆ. ನೋಡು, ರೌಡಿ ಸಾಮ್ರಾಜ್ಯ ಎಂಬ ಭೂಗತ ಲೋಕಕ್ಕೆ ನೀನಿನ್ನು ಪೊರಗಬೇಕು ಕಾಮರಾಜ, ಇನ್ನೂ ಪೊರಗಬೇಕು. ನಿತ್ಯವೂ ಕೂಡ ಅದೆಷ್ಟೋ ಕೊಲೆಯನ್ನ ಮಾಡಿ ದಹಿಸಿಕೊಳ್ಳುವ ಈ ಸೃಷ್ಟಿ ರಾಜನಿಗೆ ಈ ಕ್ಷುಲ್ಲಕ ಹೆಣ್ಣಿನ ಕೊಲೆ ಅನ್ನೋದು ಯಾವ ಲೆಕ್ಕ? ಅದನ್ನ ಬಿಡು, ನಾನು ನೋಡ್ಕೊಳ್ತೀನಿ, ನಾನಿಂದ ಹೋಗ್ತೀನಿ. ನಿಲ್ಲು ಸರ್ ಶ್ರೀರಾಜ್, ನಿನ್ನ ಕೆಲಸ ಹೊಂಡ ಧನಿಕರ ಖಜಾನೆಯನ್ನು ಲೂಟಿ ಮಾಡಿ ಭೂಮಿಯಲ್ಲಿ ಬದುಕಲಿಕ್ಕೆ ಯೋಗ್ಯವಲ್ಲದವರನ್ನ ಸ್ಮಶಾನಕ್ಕೆ ಕಳಿಸಿ ಅದರಲ್ಲಿ ಬಂದ ಹಣವನ್ನ ಬಡವರಿಗೆ ದಾನ ಧರ್ಮ ಮಾಡುವುದೇ ನನ್ನ ಕೆಲಸ. ವೆರಿ ಗುಡ್ ಶ್ರೀರಾಜ್. ಅಂದಾಗೆ ನೀನು ಕೇಳಿದಷ್ಟು ಹಣವನ್ನು ಕೊಡ್ತೇನೆ. ನನಗೆ ನಿನ್ನಿಂದ ಒಂದು ಕೆಲಸ ಆಗ್ಬೇಕಿತ್ತು ಅಷ್ಟೇ. ಹಣ ಕೊಡ್ತೀಯ ಅಂತಂದ್ರೆ ಒಂದ್ ಕೆಲಸ ಯಾಕೆ, 100 ಕೆಲಸವನ್ನ ಮಾಡ್ತೀನಿ. ಅದೇನು ಅಂತ ಹೇಳು. ನೋಡಿ ಶ್ರೀರಾಜ್, ನೀನು ಒಬ್ಬರ ಮನೆಯನ್ನು ದರೋಡೆ ಮಾಡಿಕೊಂಡು ಹಣವನ್ನು ದೋಚಿಕೊಂಡು ಬರಬೇಕು ಅಷ್ಟೇ. ಹೇಳು, ಅದಾರ ಮನೆ ಅಂತ ಹೇಳು. ಈ ರಾಜ್ಯದ ಮುಖ್ಯಮಂತ್ರಿ ಮನೆಯೋ ಅಥವಾ ಶ್ರೀಮಂತಿಕೆಯ ಸುಪ್ಪತ್ತಿಗೆಯಲ್ಲಿ ಏರಿ ಕುಳಿತಿರುವ ಜಮೀನ್ದಾರನ ಮನೆಯೋ? ಅದಾರ ಮನೆ ಅಂತ ಹೇಳು. ಶ್ರೀರಾಜ್, ನೀನು ದರೋಡೆ ಮಾಡಿಕೊಂಡು ಬರಬೇಕಾದದ್ದು ಸಾಧಾರಣ ವ್ಯಕ್ತಿಯ ಮನೆಯಲ್ಲ. ಅವನು ತನ್ನ ಸೇಫ್ಟಿಗಾಗಿ 16 ಜನ ರೌಡಿಗಳನ್ನು ಬಾಡಿಗಾರ್ಡ್ಗಳನ್ನು ಇಟ್ಟುಕೊಂಡಿದ್ದಾನೆ ಶ್ರೀರಾಜ್. ಕಾವಲಿಗೆ 100 ರೌಡಿಗಳೇನೋ, 1000 ರೌಡಿಗಳಿರಲಿ. ಈ ಚಾಣಾಕ್ಷಮತಿ ಚಾಣಕ್ಯ 100 ರೌಡಿಗಳಿಗೂ ಕೂಡ ಮಣ್ಣು ಮುಕ್ಕಿಸಿ ನೀ ಹೇಳಿದ ಕೆಲಸವನ್ನ ಮಾಡೇ ತೀರುತ್ತಾನೆ. ಅದಾರ ಮನೆ ಏನು ಅಂತ ಬೇಗ ಹೇಳು. ವೆರಿ ಗುಡ್ ಶಶಿರಾಜ್, ನೀನು ನಮ್ಮೊಂದಿಗೆ ಕೈ ಜೋಡಿಸಿದರೆ ಇನ್ನು ಮುಂದೆ ಓ ಜಮೀನ್ದಾರನ ಸಿರಿ ಸಂಪತ್ತಿಗೆ ನಾವೇ ಒಡೆಯಾರಾಗುವುದು ಖಂಡಿತ. ಇದನ್ನ ನಮ್ಮ ಗುಪ್ತ ಸ್ಥಳದಲ್ಲಿ ನಿನಗೆ ಎಲ್ಲ ಹೇಳ್ತೇನೆ ಶಶಿರಾಜ್. ಸರಿ.